ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಖಿಲಾಂಡೇಶ್ವರಿ ಕ್ಷೇತ್ರದ ಕುರಿತು ಬಹಳ ಸವಿಸ್ತಾರವಾಗಿ ತಿಳಿಸ್ತಾ ಇದ್ರಿ, ವರ್ಣನೆಯನ್ನ ಕೂಡ ಬಹಳನೇ ಸೊಗಸಾಗಿ ಮಾಡ್ತಿದ್ರಿ. ಆದ್ರೆ ನಾವು ಕೂಡ ಅಲ್ಲಿ ಹೋಗ್ಬೇಕು ಅಂದ್ರೆ ಯಾವ ದಿನ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತೆಲ್ಲ ತಿಳಿಸ್ಕೊಡ್ತೀರಾ? ಇವತ್ತಿನ ದಿವಸ ಕುಮಾರ ಸೃಷ್ಟಿ, ಆ ಕುಮಾರ ದರ್ಶನವನ್ನ ಪರಿಪೂರ್ಣವಾಗಿ ನೀವು ಮಾಡಬೇಕು. ಯಾಕೆ ಅಂದ್ರೆ ಆ ಸೃಷ್ಟಿಗೆ ಕುಮಾರ ಸೃಷ್ಟಿ ಅಂತ ಯಾಕೆ ಅಂತೀವಿ ಅಂದ್ರೆ, 1 ಡಿಸೆಂಬರಿಂದ ಹಿಡಿದು ಮಾಘ ಮಾಸದೊಳಗೆ ಅಂದರೆ ಕಾರ್ತಿಕ ಮಾಸದಿಂದ ಮಾಘ ಮಾಸದೊಳಗೆ 3 ಸೃಷ್ಟಿ ಬರುತ್ತೆ. ಸೃಷ್ಟಿ 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 ಅಂತ ಹಾವನ್ನು ಓಡಿಸು ಹಾವನ್ನು ಓಡಿಸು ಹಾವನ್ನು ಓಡಿಸು ಅಂತ. ಶಿವರಾತ್ರಿ ಒಳಗೆ ಹಾವನ್ನು ಓಡಿಸಿದಾಗ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿದಾಗ, ಪಸರನ್ನ ಪರಿಪೂರ್ಣವಾಗಿ ತೆಗೆದಾಗ ಆ ದರ್ಶನವು, ದೈವ ದರ್ಶನವು ಸಾಕ್ಷಾತ್ ಸುಬ್ರಹ್ಮಣ್ಯನು ಏಕಾಗ್ರತೆಯಿಂದ ಧರ್ಮ ಸಂಸ್ಥಾಪನೆಯನ್ನ ಹೊಡೆದವನು. ಅಂದರೆ ಬಾಲ ಸುಬ್ರಹ್ಮಣ್ಯ, ಜ್ಞಾನ ಸುಬ್ರಹ್ಮಣ್ಯ, ಮದುವೆ ಆಗಿರ್ತಕ್ಕಂಥ ವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ. ಇವತ್ತಿನ ದಿವಸ ವಳ್ಳಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯನ ದರ್ಶನವನ್ನ ಮಾಡಕ್ಕೆ ಎಲ್ಲರೂ ದೇವಾಲಯಗಳಿಗೆ ಹೋಗಿ ಬನ್ನಿ. ಬಹಳ ವಿಶೇಷವಾಗಿರ್ತಕ್ಕಂಥ ಅವಕಾಶ. ಸುಮ್ಮನೆ ಹೋಗಬೇಡಿ. ಮರ್ಗ ದವನ, ಮರ್ಗ ಅಂದ್ರೆ ಪುಟ್ಟ ಎಲೆಗಳು, ಇದನ್ನ ಮಲ್ಲಿಗೆ ಹೂಲಲ್ಲೋ ಕಾಕಡ ಹೂದಲ್ಲೋ ಮಧ್ಯದಲ್ಲಿ ಕಟ್ಟಿಬಿಟ್ಟು ಕೊಡ್ತಾರೆ. ಮರ್ಗ ದವನ. ಆ ಮರ್ಗ ದವನ ಘಮ 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 ಅಂತ ಪರಿಮಳವಾಗಿರ್ತಕ್ಕಂಥ ಮರ್ಗ ದವನವನ್ನು ಯಾವತ್ತು ಕೊಡ್ತಿರೋ, ವಳ್ಳಿ ದೇವಸೇನಾಗ ತುಂಬಾ ಇಷ್ಟ. ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಕೊಡ್ತಕ್ಕಂಥದ್ದು ಕಣಗಲೆ ಹೂವು ತುಂಬಾ ಇಷ್ಟ. ಅಲಂಕಾರಕೃತವಾಗಿ ಅವನಿಗೆ ಮಾಡಿದ್ರೆ ತುಂಬಾ ಇಷ್ಟ. ಈ ಸಾಯಂಕಾಲಕ್ಕೆ ಕೊಟ್ಟಾಗ ಬೆಳಗ್ಗೆ ಅಕಸ್ಮಾತ್ ಆದರೆ ನೀವೆಲ್ಲ ಅಭಿಷೇಕಕ್ಕೆ ಹಾಲನ್ನು ಕೊಡಬಹುದು ಪ್ರತಿ ಸೃಷ್ಟಿ ಎಂದು. ಈ ಕುಮಾರ ಸೃಷ್ಟಿ ಅಂತಲೇ ಹೆಸರು ಬಂದಿರೋದ್ರಿಂದ ಇವತ್ತು ಬಿದ್ದಿರತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ ಸ್ಮರಣೆ ಮಾಡ್ಕೋಬೇಕು, ಅದು ಬುಧವಾರ. ಅದಕ್ಕೆ ಬುಧ ಸ್ಥಿರವಾಗಿರ್ತಕ್ಕಂಥ ಕುಮಾರ ಸೃಷ್ಟಿ ಯಾವತ್ತು ಬೀಳುತ್ತೆ, ಇವನು ವೈನತೇಯ ಅಂದ್ರೆ ಗರುಡನ ಸಮೇತವಾಗಿ ವಿಮುಕ್ತಿ ಪಡೆದ ಅಂತ. ಅದಕ್ಕೆ ಇವತ್ತು ನೀವುಗಳೆಲ್ಲ ನೋಡಬಹುದು, ಕುಕ್ಕೆ ಸುಬ್ರಹ್ಮಣ್ಯದಿಂದ ಮೇಲ್ಗಡೆ ಗರುಡ ಬರುತ್ತೆ, ರಥೋತ್ಸವ ಹೊರಡುತ್ತೆ. ನಾಳೆ ರಥಸಪ್ತಮಿಗೆ ಮೊದಲೇ ಈ ಒಂದು ಕಾರ್ಯ ಬರಬೇಕಾದ್ರೆ, ಸೂರ್ಯನು ಬರಬೇಕಾದ್ರೆ, ಉತ್ತರಾಯಣಕ್ಕೆ ಹೋಗಕ್ಕೆ ಮೊದಲು ಆ ಸೃಷ್ಟಿ ಬಂದಬೇಕಾದ್ರೆ, ಸೃಷ್ಟಿ ಅಂದ್ರೆ ನಮ್ಮ ಕಷ್ಟಗಳನ್ನು ಓಡಿಸಬೇಕಾದ್ರೆ ದಕ್ಷಿಣಾಯಣದಿಂದ ಓಡಿಸಿ ಉತ್ತರಾಯಣಕ್ಕೆ ಕಾಲಿಡಬೇಕು. ಉತ್ತರೇ ಉದಯೋನ್ಮುಖಿ ಅಂದ್ರೆ ಸಾಕ್ಷಾತ್ ಪರಮೇಶ್ವರ ಬರಕ್ಕೆ ಮೊದಲು ಇವನು ಸೇನಾಧಿಪತಿ. ಅದಕ್ಕೆ ತತ್ಪುರುಷ ವಿದ್ಮಹೇ ಮಹಾಸೇನಾಯ ಧೀಮಹೇ ತನ್ನೋ ಷಣ್ಮುಖ ಪ್ರಚೋದಯಾತ್. ಅದಕ್ಕೆ ಷಣ್ಮುಖನಾಗಿರ್ತಕ್ಕಂಥ 6 ಮುಖವುಳ್ಳವನು, ನವಿಲ್ ಮೇಲೆ ಕೂತಿರೋನು, ವಳ್ಳಿ ದೇವಸೇನಾ ಸಮೇತ ಕೂತಿರೋನು. ಈ ದರ್ಶನವನ್ನ ನೀವು ಮಾಡಿದಾಗ ಸಾಕ್ಷಿ ರೂಪವಾಗಿರುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಸ್ಕಂದ ಸೃಷ್ಟಿಯನ್ನ ಓದ್ತಕ್ಕಂಥ ವಿಚಾರವನ್ನು ಇಟ್ಕೊಳ್ಳಿ. ಆ ಸ್ಕಂದ ಸೃಷ್ಟಿ ಕ್ಯಾಸೆಟ್ ಅಂತ ಸಿಗತ್ತೆ, CD ಸಿಗತ್ತೆ. ದಯವಿಟ್ಟು ಇದನ್ನು ಹಾಕೊಳ್ಳಿ. ಮನೆಯಲ್ಲಿ ಪ್ರತಿದಿನ ಸಾಯಂಕಾಲದಲ್ಲಿ ಹಾಕಿದಾಗ ಎಲ್ಲ ವಿಚಾಟನೆಗಳು ಓಡತ್ತಂತೆ. ಅಂದ್ರೆ ದುಶ್ಚಟವಾಗಿರ್ತಕ್ಕಂಥ ವಿಚಾರಗಳು, ಹೊರಗಡೆ ಇರತಕ್ಕಂಥ ಭಾವನೆಗಳು, ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು, ಮನೆಯಲ್ಲಿರ್ತಕ್ಕಂಥ ಎಲ್ಲ ದುಷ್ಕರ್ಮಿಗಳಾಗಿರ್ತಕ್ಕಂಥ ವಾಯುತತ್ವಗಳು, ಗಾಳಿಯ ಮುಖಾಂತರ ಕಂಡು ಕಾಣದೇ ಇರತಕ್ಕಂಥ ವಿಚಾರಗಳು ಎಷ್ಟಿದೆಯೋ ಟಕ 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 ನೋಡುತ್ತೆ. ಆದ್ರೆ ಏನು ಅಂದ್ರೆ ಸಾಯಂಕಾಲ ಹಾಕೊಳ್ಳಿ ಅಂದ್ರೆ ಇವತ್ತು ಮಾತ್ರ ಹಾಕೊಂತೀರಾ, ನಾಳೆ ಸಾಯಂಕಾಲ ಏನು ಮಾಡ್ತೀರಾ, ನೊಣ ಹೊಡಿತೀರಾ? ಹಾಗೆಲ್ಲ ಆಗಲ್ಲ. ದಿನಾ ಸಾಯಂಕಾಲ ಹಾಕೋಬೇಕು. ಬೆಳಗ್ಗೆ ಅಂದ್ರೆ ಬೆಳಗ್ಗೆ, ದಿನಾ ಬೆಳಗ್ಗೆ ಹಾಕೋಬೇಕು. ಆ ಬೆಳಗ್ಗೆ ಆದಿತ್ಯ ಹೃದಯ ಆದ ನಂತರ ವಿಷ್ಣು ಸಹಸ್ರನಾಮ ಆದ ತಕ್ಷಣ ನಮಸ್ಕರೋಮಿ ಅಂತ ಹಾಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗಳಿಗೋಸ್ಕರ ಸಂಸ್ಕಾರಗಳಲ್ಲಿ ಎಷ್ಟೋ ಸಂಗೀತಮಯವಾಗಿರ್ತಕ್ಕಂಥ ಎಲ್ಲರೂ ಹೇಳಿರ್ತಕ್ಕಂಥ ವಿಚಾರಗಳಿದೆ. ಎಸ್ ಜಾನಕಿನೇ ಸ್ವತಃ ಹೇಳಿರ್ತಕ್ಕಂಥದ್ದು ಈ ಸ್ಕಂದ ಸೃಷ್ಟಿ. ಇದನ್ನೆಲ್ಲ ಪಿ ಸುಶೀಲಾ ಹಾಡಿದ್ಲು, ವಾಣಿ ಜಯರಾಮ್ ಹಾಡಿದ್ರು. ಯಾಕೆ ಹಾಡಿರೋದು ಅಂದ್ರೆ, ಏನೋ ಅವ್ರು ಹಾಡಬೇಕು ಅಂತ ಹಾಡಿಲ್ಲ, ಯಾವುದೋ ಹಾಡ್ಬೋದಾಗಿತ್ತು. ಆದರೂ ಯಾರೋ ಕಷ್ಟಪಟ್ಟು ಮಾಡಿಸಿದ್ದಾರೆ. ಯಾಕಂದ್ರೆ ನಿಮ್ಮಂಥವ್ರಿಗೆ ಉಪಯೋಗ ಆಗಲಿ ಇಂಥ ಹಬ್ಬದ ದಿವಸಗಳಲ್ಲಿ ಅಂತ. ಉಪಯೋಗಿಸ್ಕೊಳ್ಳೋದು ಬಿಡಿಯೋದು ನಿಮ್ಮ ಧರ್ಮ. ಆ ಕರ್ಮಗಳನ್ನು ಇದೆಲ್ಲ ಪರಿವರ್ತನಾ ಪೂರ್ವಕ ಓಡಿಸೋಕ್ಕೆ ನೀವೇನು ಮಾಡಬೇಕು? ಆ ದೈವ ಸಾಕ್ಷಿಯಾಗಿ ದರ್ಶನವನ್ನು ಮಾಡಬೇಕು. ಸಂಕ್ಷಿಪ್ತವಾಗಾದರೂ ಸರಿ, ಶಿಕ್ಷವಾದರೂ ಸರಿ, ನಾವು ಎಷ್ಟು ಜನ್ಮ ಬಂದಿದ್ದೀವಿ, ಈ ಜನ್ಮ ಮಾರ್ಗದಲ್ಲಿ ಸಾವನ್ನ ಬಡಿಸ್ಕೊಳ್ಳೋಕ್ಕೆ, ಪರಿವರ್ತನಾ ಸ್ವರೂಪಕ್ಕೆ ನೀವೇನು ಮಾಡಬೇಕು? ದರ್ಶನವನ್ನು ನೋಡಬೇಕು. ಬನ್ನಿ ಹೋಗೋಣ. ಸ್ವಲ್ಪ ಆದರೂ ಸರಿ ಶಾಂತಿಯಿಂದ ನೋಡಿಕೊಂಡು ಗಂಭೀರವಾಗಿ ಬನ್ನಿ. ನೀಲಕಂಠವಾಹನಂ ದ್ವಿಷಡ್ಭುಜಂ ಕಿರೀಟಿನಂ ಲೋಲರತ್ನಕುಂಡಲ ಪ್ರಭಾಭಿರಾಮ ಷಣ್ಮುಖಂ ಶೂಲಶಕ್ತಿದಂಡಕುಕುಟಾಕ್ಷಮಾಲಿಕಾಧರಂ ಬಾಲಮೀಶ್ವರಂ ಕುಮಾರಶೈಲವಾಸಿನಂ ಭಜೆ. देवयानिक समुल्लसन्तमीश्वरं मल्लिकादिदिव्य पुष्पमालिका विराजितं झल्लरी निनाद शङ्खवादन प्रियं सदा पल्लवारुणं कुमारशैलवासिनं भजे. नीलकण्ठवाहनं द्विषड्भुजं किरीटिनं लोलरत्नकुण्डल प्रभाभिराम षण्मुखं शूलशक्तिदण्डकुकुटाक्षमालिकाधरं
कुकुटाक्षमालिकाधरं बालमीश्वरं कुमारशैलवासिनं भजे। शूलशक्तिदण्डकुकुटाक्षमालिकाधरं बालमीश्वरं कुमार